ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಂಡೆಕಾಯಿ ಮಸಾಲ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮುದ್ದೆ, ಅನ್ನ ಮತ್ತು ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲರ ಜೊತೆನೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮಸಾಲೆ ಕೂಡ ತುಂಬ ಸಿಂಪಲ್ ಆಗಿದೆ. ಮನೇಲಿರೋಂಥ ಮಸಾಲೆನೇ ಬಳಸಿ ಮಾಡಿರೋಂಥದ್ದು. ಅದರ ರುಚಿ ಮಾತ್ರ ಅದ್ಭುತವಾಗಿದೆ. ಒಂದು ಸಲ ಟ್ರೈ ಮಾಡಿ. ಒಂದು 1/4 kg ಬೆಂಡೆಕಾಯಿನ ತಂದು ಈ ರೀತಿ ಎಲ್ಲ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆದು 2-3 ಸಲ ಒಣ ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೀನಿ. ಆನಂತರ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಉದ್ದುದ ಕೂಡ 1-1.5 ಇಂಚ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಬೋದು. ಟೊಮೊಟೊ ಒಂದು 3ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜು. ಈರುಳ್ಳಿ 2, 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, ಹಾಗೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ಫ್ರೆಶ್ ಮೊಸರು ತೊಗೋತಾ ಇದ್ದೀನಿ. ಫ್ರಿಜ್ಜಲ್ಲಿರೋ ಮೊಸರು ಅದೇ ಒಂದು ಅರ್ಧ ಗಂಟೆ ಮುಂಚೆನೇ ತೆಗೆದು ಇಟ್ಕೊಳ್ಳಿ. ಹುಳಿ ಇರಬಾರ್ದು ಮೊಸರು. 2 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನು ಧನಿಯಾದ ಪುಡಿ, ಜೀರಿಗೆ ಪುಡಿ ಅರ್ಧ ಸ್ಪೂನು, ಹಾಗೆ ಗರಂ ಮಸಾಲ ಅರ್ಧ ಸ್ಪೂನು, ಅರ್ಶಿನದ ಪುಡಿ 1/4 ಸ್ಪೂನು. ಇದು ಬೇಸನ್ ಹಿಟ್ಟು, ಅಂದರೆ ಬೋಂಡ ಬಜ್ಜಿ ಮಾಡೋದಕ್ಕೆ ಉಪಯೋಗಿಸುವ ಕಡಲೆ ಹಿಟ್ಟು, ಅದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟ್ಸು. ಬೇಸನ್ನು ತುಂಬ ರುಚಿ ಕೊಡುತ್ತೆ ಮತ್ತು ಗ್ರೇವಿ ಗಟ್ಟಿಯಾಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾವು ತೆಂಗಿನಕಾಯಿ ಏನು ಬಳಸ್ತಾ ಇಲ್ಲ. ಬೆಂಡೆಕಾಯಿಗೆ ಸಪ್ರೇಟಾದಂಥ ಮಸಾಲ ಕೋಟಿಂಗ್ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳೋಣ. ತೊಳೆದು ಒರೆಸಿ ಹೆಚ್ಚಿರೋಂಥ ಬೆಂಡೆಕಾಯಿ, ಅದಕ್ಕೆ ಕಡಲೆ ಹಿಟ್ಟು ಅರ್ಧ ಸ್ಪೂನು, ಹಾಗೆ ಖಾರದ ಪುಡಿ ಕೂಡ ಒಂದು ಅರ್ಧ ಸ್ಪೂನು, ಹಳದಿ ಪುಡಿ ಒಂದು ಸ್ವಲ್ಪ 1-2-3 ಪಿಂಚಷ್ಟು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಇವಾಗಲೇ ಹಾಕಲ್ಲ, ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಳ್ಳೋಣ. 3 ಹಿಟ್ಟುಗಳನ್ನೂ ಈ ರೀತಿ ಚೆನ್ನಾಗಿ ಕುಲ್ಕೊಳ್ಳಿ. ಬೆಂಡೆಕಾಯಿಗೆ ಹಾಕ್ಬಿಟ್ಟು ಈ ರೀತಿ ಹಾಕೋದ್ರಿಂದ ನಿಮಗೆ ಬೆಂಡೆಕಾಯಿ ಫ್ರೈ ಮಾಡುವಾಗ ಸ್ವಲ್ಪ ಕೂಡ ಲೋಪ್ಲಿ ಬರಲ್ಲ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ಈ ರೀತಿ ಆಗಿ ಫ್ರೈ ಮಾಡೋದ್ರಿಂದ. ಮೊದಲಿಗೆ 2 ಪೇಸ್ಟ್ ಮಾಡ್ಕೋಬೇಕು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಒಂದು ಪೇಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಟೊಮೊಟೊ ಪ್ಯೂರಿ ಕೂಡ ಸಪ್ರೇಟಾಗಿ ಮಾಡ್ಕೊಳ್ತೀನಿ. ನಿಮಗೆ ಪೇಸ್ಟ್ ಬೇಡ, ರುಬ್ಬೋದಕ್ಕೆ ಇಷ್ಟ ಇಲ್ಲ ಅಥವಾ ರುಬ್ಬೋದಕ್ಕೆ ಆಗಲ್ಲ ಅಂದರೆ ಸಣ್ಣದಾಗಿ ಹೆಚ್ಚಿ ಕೂಡ ಒಗ್ಗರಣೆನಲ್ಲೇ ಬೇಯಿಸ್ಕೊಳ್ಬೋದು. ಈಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ. ನೀರು ಹಾಕ್ಬಾರ್ದು ಪೇಸ್ಟ್ಗೆ, ಹಾಗೆ ರುಬ್ಕೊಳ್ಬೇಕು. ಈಗ ಟೊಮೊಟೊ ಹೆಚ್ಕೊಂಡಿದ್ದಲ್ಲ, ಮೀಡಿಯಮ್ ಸೈಜ್ 3 ಟೊಮೊಟೊ, ಅದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಟೊಮೊಟೊ ಪ್ಯೂರಿ ಕೂಡ ರೆಡಿ ಆಗಿದೆ. ಈಗ ಬೆಂಡೆಕಾಯಿಗೆ 1 ಸ್ಪೂನಷ್ಟು ನೀರು ಹಾಕ್ಕೊಳ್ಳೋಣ. ಇಷ್ಟೇ ನೀರು ಸಾಕು. ಯಾಕೆಂದರೆ ಹಿಟ್ಟು ಸ್ವಲ್ಪ ಡ್ರೈ ಥರ ಇದೆ, ಕೋಟಿಂಗ್ ಆಗಬೇಕು. ಹಾಗಾಗಿ 1 ಸ್ಪೂನಷ್ಟು ನೀರು ಹಾಕಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಇನ್ನು ಡ್ರೈ ಇರೋಂಥ ಹಿಟ್ಟೆಲ್ಲನೂ ನೀಟಾಗಿ ಕೋಟಿಂಗ್ ಆಗುತ್ತೆ ಬೆಂಡೆಕಾಯಿಗೆ. ಈಗ ಮೊದಲು ಬೆಂಡೆಕಾಯಿನ ಒಂದು ಕಡೆ ಫ್ರೈ ಮಾಡೋಕ್ಕೆ ಇಟ್ಕೊತೀನಿ. ನಂತರ ಮಸಾಲೆ ಸಪ್ರೇಟಾಗಿ ಒಂದು ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಕಡಲೆ ಹಿಟ್ಟು, ಖಾರದ ಪುಡಿ ಮಿಕ್ಸ್ ಮಾಡಿದ್ವಲ್ಲ, ಆ ಬೆಂಡೆಕಾಯಿ ಚೂರುಗಳನ್ನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ನೀವು ಪೂರ್ತಿ ಫ್ರೈ ಮಾಡಿದ್ರೂ ಕೂಡ ಒಂದು ಸ್ವಲ್ಪ ಕೂಡ ಲೋಪ್ಲಿ ಬರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಕೂಡ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಈಗ ಬೆಂಡೆಕಾಯಿ ಫ್ರೈ ಮಾಡೋದನ್ನ ಒಂದು ಸಣ್ಣ ಸ್ಟವ್ಗೆ ಇಟ್ಕೊಂಡು ಲೋ ಫ್ಲೇಮ್ ಮಾಡಿ ಇಟ್ಟಿದ್ದೀನಿ. ಅದು ಫ್ರೈ ಆಗ್ತಾಯಿಲ್ಲ. ಈ ಕಡೆ ಸೈಡು ಮಸಾಲೆ ಕೂಡ ಫ್ರೈ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಇದಕ್ಕೂ ಕೂಡ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನಷ್ಟು. ಜೀರಿಗೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ. ನಿಮಗೆ ಹಸಿಮೆಣ್ಸಿಕಾಯಿ ಇಷ್ಟ ಆಗುತ್ತೆ ಅಂದರೆ ಹಸಿಮೆಣ್ಸಿಕಾಯಿ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಈರುಳ್ಳಿ ಪೇಸ್ಟನ್ನ. ನಾನು ಬೆಂಡೆಕಾಯಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಕೊನೆಯಲ್ಲಿ ಉಪ್ಪಿನ ಪುಡಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಅಷ್ಟೇ, ತುಂಬ ಹಾಕ್ತಾಯಿಲ್ಲ. ಬೆಂಡೆಕಾಯಿ ಹಸಿ ವಾಸನೆ ಇರಬಾರ್ದು ಅಂತೇಳಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಸಿಮ್ಮಲ್ಲಿ ಫ್ರೈ ಆಗ್ತಾಯಿದೆ. ಈಗ ತೊಗೊಂಡಿರೋಂಥ ಮಸಾಲೆ ಎಲ್ಲ ಇತ್ತಲ್ಲ, ಈರುಳ್ಳಿ ಎಲ್ಲ ಪೇಸ್ಟ್ ಎಲ್ಲನೂ ಫ್ರೈ ಆದಮೇಲೆ ಆ ಮಸಾಲೆ, ಹಾಗೆ ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು. ನೀವು ಕಡಲೆ ಹಿಟ್ಟು ಹಾಕಿದ ತಕ್ಷಣ ಗಟ್ಟಿ ಬರುತ್ತೆ ಹಿಟ್ಟು. ಅದೇ ಲೋ ಫ್ಲೇಮಲ್ಲಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಳ್ಳೆ ಘಮ ಅಂತ ಪರಿಮಳ ಬರುತ್ತೆ. 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಪೇಸ್ಟ್ ಜೊತೆಗೆ. ನೀವು ಟೊಮೊಟೊ ಈರುಳ್ಳಿನೆಲ್ಲ ಹೆಚ್ಚಾಕಿ ಫ್ರೈ ಮಾಡ್ತೀವಿ ಅಂದರೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಫ್ರೈ ಆದ ನಂತರ ಆಮೇಲೆ ನೀವು ಪೌಡ್ರ್ಗಳು ಹಾಕೋಬೇಕಾಗುತ್ತೆ. ನಾನು ಪೇಸ್ಟ್ ಮಾಡಿರೋದ್ರಿಂದ ಈರುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ಪೌಡ್ರ್ಗಳು ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊ ರುಬ್ಬಿದ್ವಲ್ಲ, ಆ ಪ್ಯೂರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಬಾರ್ದು, ಹಸಿ ವಾಸನೆ ಹೋಗಬೇಕು. ಆ ರೀತಿ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಇನ್ನು ಸ್ವಲ್ಪ ಬೆಂಡೆಕಾಯಿಗೆ ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಮಿಕ್ಕಿತ್ತಲ್ಲ, ಆ ಉಪ್ಪು ಕೂಡ ಇವಾಗಲೇ ಹಾಕ್ಕೊಂಡಿದ್ದೀನಿ. ನೋಡಿ, ಬೆಂಡೆಕಾಯಿ ಒಂದು ಸ್ವಲ್ಪ ಕೂಡ ಲೋಪ್ಲಿ ಬಂದಿಲ್ಲ. ಒಂದು ಸೈಡು ಫ್ರೈ ಆಗಿದೆ ಇದು ಬೆಂಡೆಕಾಯಿ. ಈಗ ಸ್ಟವ್ ಆಫ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಷ್ಟು ಫ್ರೈ ಆದರೆ ಸಾಕು ಬೆಂಡೆಕಾಯಿ. ಈ ಮಸಾಲೆನಲ್ಲಿ ಕೂಡ ಸ್ವಲ್ಪ ಫ್ರೈ ಆಗುತ್ತೆ. ಇದು ಚೆನ್ನಾಗಿ ಕುದೀತಾ ಇದೆ. ಕುದ್ಕೊಂಡು ಆ ಕಡೆ ಎಲ್ಲನೂ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಟೊಮೊಟೊ ಪ್ಯೂರಿ. ಆ ನಂತರ 1-2 ಸ್ಪೂನಷ್ಟು ಮೊಸರು ತೊಗೊಂಡಿದ್ದಲ್ಲ, ಮೊಸರು ಹಾಕ್ಕೊಳ್ತಿದ್ದೀನಿ. ಮೊಸರು ಹಾಕ್ಕೊಳ್ಳುವಾಗ ತುಂಬ ಹೈ ಫ್ಲೇಮ್ ಮಾಡಿ ಹಾಕೋಬೇಡಿ, ಸ್ವಲ್ಪ ಲೋ ಫ್ಲೇಮ್ ಮಾಡಿ ಸಿಮ್ಮಲ್ಲಿ. ಆನಂತರ ಮೊಸರು ಹಾಕ್ಕೊಂಡು ನಿಧಾನಕ್ಕೆ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೂಡ 1 ನಿಮಿಷದಷ್ಟು ಫ್ರೈ ಆಗಲಿ ಮೊಸರು ಕೂಡ. ಆನಂತರ ಮಿಕ್ಸಿ ಜಾರೆಲ್ಲ ತೊಳೆದು ಸ್ವಲ್ಪ ನೋಡಿಕೊಂಡು ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಗ್ರೇವಿನ ಹೆಚ್ಚಿಸ್ಕೊಳ್ಳಿ. ಬೆಂಡೆಕಾಯಿ ಕೂಡ ಬೇಯಬೇಕಾಗತ್ತೆ. ನೀವು ಅನ್ನಕ್ಕೆ ಚಪಾತಿಗೆ ಯಾವುದಕ್ಕೆ ಮಾಡ್ತೀರಾ ನೋಡಿಕೊಂಡು ನೀವು ಗ್ರೇವಿನ ಹೆಚ್ಚಿಸ್ಕೊಳ್ಬೋದು.
ಈಗ ನೀರು ಸ್ವಲ್ಪ ತೆಳ್ಳಗೆ ಅನಿಸುತ್ತೆ ನಿಮಗೆ, ಬೆಂಡೆಕಾಯಿ ಎಲ್ಲ ಬೆಂದ ಮೇಲೆ ಕರೆಕ್ಟ್ ಗಟ್ಟಿಯಾಗಿ ಬರುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ, ಅದಕ್ಕೇ ನಾವು ಬೆಂಡೆಕಾಯಿ ಫ್ರೈ ಮಾಡಿದ್ವಲ್ಲ ಆ ಪೀಸ್ಗಳೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಒಂದು 4-5 ನಿಮಿಷ ಕುದಿಸಿದ್ರೆ ಬೆಂಡೆಕಾಯಿ ಗ್ರೇವಿ ಮಸಾಲ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಹಾಗೆ ಥಿಕ್ನೆಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ, ಡಾಬಾ ಸ್ಟೈಲ್ನಲ್ಲಿ ಮಾಡೋ ರೀತಿಯಲ್ಲೇ ಇದೆ. ಕಡಲೆ ಹಿಟ್ಟು ಹಾಕೋದ್ರಿಂದ ನಿಮಗೆ ಯಾವುದೇ ಮಸಾಲೆ ರುಬ್ಬಿ ಹಾಕಬೇಕಂತಿಲ್ಲ, ಹಾಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಕಡಲೆ ಹಿಟ್ಟು ಬೇಡ ಅಂತಂದರೆ ನೀವು ಸ್ವಲ್ಪ ಬಿಳಿ ಎಳ್ಳು ಮತ್ತು ಕಡಲೆಕಾಯಿ ಬೀಜ ಎರಡನ್ನೂ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿ ಕೂಡ ಹಾಕ್ಬೋದು, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ ಬಾಯ್, ಥ್ಯಾಂಕ್ ಯು.